ವರದಿ ಬಂದಿದೆ. ಅದು ಆಧಾರ ಮೀಸಲಾತಿ ಕೊಟ್ಟು ಪರಮಾಧಿಕಾರಿ ಸ್ವತಃ ಸಿದ್ದರಾಮಯ್ಯ ಏನಂದ್ರು, ನಾನು ಮನಸ್ಸು ಮಾಡಿ ಒಂದಿನ ವರದಿ ಪಡ್ಕೊಳ್ತೀನಿ ಸ್ವಾಮೀಜಿ ಅಂತ. ಅವ್ರ ಬಾಯಿಗೆ ಒಂದು ದಿನ ಬೇಡ, ಒಂದೇ ದಿನ ವರದಿ ಪಡ್ಕೊಳ್ತೀವಿ ಅಂತೇಳಿ. ಕೊನೆಗೆ ಅವರು ಇಲ್ಲ, ನೀತಿ ಸಮಿತಿ ಐತಿ, ಸಿಗ್ನಲ್ ಎಲೆಕ್ಷನ್ ಐತಿ, ಸೋಲು ಎಲೆಕ್ಷನ್ ಐತಿ, ನಾವೇನು ನಿರ್ಧಾರ ಮಾಡ್ಕೊಂಡು ಬರಲ್ಲ. ವಿನಯ ಕುಲಕರ್ಣಿ, ಹಿರಣ್ಯ ಕರಾಡಿ ಮತ್ತು ನಮ್ಮ ಬಸವನಕೋಟೆ ಯತ್ನಾಳ್ ಇಲ್ಲಿವರೆಗೂ ವಕೀಲರು ಬಂದಾರೆ, ಸಮಾಜ ಬಂದಾರೆ. ಒಂದು ಸಮಯ ಕೊಡ್ರಿ ನೀವು ಅಂತ. ಇಂದು ಯಡಿಯೂರಪ್ಪ 6 ತಿಂಗಳು ಟೈಮ್ ತಗೊಂಡಿದ್ರು, ಬೊಮ್ಮಾಯಿರು 3 ತಿಂಗಳು ಟೈಮ್ ತಗೊಂಡಿದ್ರು. ಹಂಗೆ ಒಂದು ಟೈಮ್ ಕೊಡ್ರಿ ನಮಗೆ, ನಮ್ಮ ಜನಕ್ಕೆ ಕೇಳೋಕ್ಕಾಗಲ್ಲ, ಏನು ಟೈಮ್ ಕೊಡೋಕ್ಕಾಗಲ್ಲ. ಆಯಿತು, ಮತ್ತು ಹಿಂದೆ ಕೊಟ್ಟರೆ 2D ಮೀಸಲಾತಿಗಾದರೂ ಅವಕಾಶ, ಅದನ್ನಾದ್ರು ನೀವು ನಿಮ್ಮ ಅಡ್ವೊಕೇಟ್ ಜನರಲ್ ಮುಖಾಂತರ ಅದು ಹಿಂಬಾರ ವಾಪಸ್ ಪಡ್ಕೊಂಡು ವೇಲ್ ಅದು ಮಾಡೋಕ್ಕಾಗಲ್ಲ ಒಂದೇ ಸರ್. ಆಯಿತು, 2Aನೂ ಬೇಡ 2Dನೂ ಬೇಡ, ಎಲ್ಲ ಲಿಂಗಾಯತ್ OBCಗಳ ಶಿಫಾರಸು ಮಾಡಿ, ಅದು ನಿಮಗೆ ದುಡ್ಡು ಕೆಲಸ ಇಲ್ಲ. ಓನ್ಲಿ ಪೋಸ್ಟ್ ಮಾಡೋ ಕೆಲಸ ಮಾಡೋದು ಕೇಂದ್ರ ಸರ್ಕಾರಕ್ಕೆ. ಅದನ್ನಾರು ಮಾಡಿ ಲಿಂಗಾಯತ್ ತೀರಿಸ್ರಿ ಅಂತ ಅದನ್ನು ಹೇಳ್ಕೊಂಡು, ನಿಮ್ಮ ಸರ್ಕಾರ ಬರಲಿಕ್ಕೆ ನಮ್ಮ ಸಮಾಜದ ಕಾರಣ ಮರಿಬೇಡ್ರಿ, ಅದನ್ನು ತೀರಿಸ್ರಿ ಅಂತ. ಇಲ್ಲ, ಅದ್ರ ಬಗ್ಗೆ ನಾವು ತೀರ್ಮಾನ ತಿಳ್ಕೊಳಕ್ಕಾಗಲ್ಲ, ಸಮಯನೂ ಕೊಡಲಿಲ್ಲ, ಚರ್ಚೆ ಮಾಡಲಿಕ್ಕೂ ಅವಕಾಶ ಕೊಡದಂದಾಗ ಸಹಜವಾಗಿ ಎಲ್ಲ ನಮ್ಮ ಸಮಾಜಗಳನ್ನ ಆಕರ್ಷಿಕೊಂಡು ಅವತ್ತು ತೀರ್ಮಾನ ಮಾಡಿದ್ರು. 9ನೇ ತಾರೀಕು ಅಧಿವೇಶನ ಶುರುವಾಗುತ್ತೆ. ಅಧಿವೇಶನದಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡೋಣ. ಹಿಂದೆ ಜಗದೀಶ್ ಶೆಟ್ಟಿ ಇದ್ದಾಗೂ ವಿಧಾನಸಭಾ ಮುತ್ತಿಗೆ ಹಾಕಿದ್ವಿ, ಬೊಮ್ಮಾಯಿ ಸಾಹೇಬ್ ಇದ್ದಾಗೂ ಮುತ್ತಿಗೆ ಹಾಕಿದ್ರು, ಕೊನೆಗೆ ಬೊಮ್ಮಾಯಿ ಮಾತುಕತೆ ಮಾಡಿದ್ರು. ಒಂದು ದೊಡ್ಡ ಪ್ರಮಾಣ ಮುತ್ತಿಗೆ ಹಾಕೋಣ. ಹೆಂಗೆ ಮುತ್ತಿಗೆ ಹಾಕಪ್ಪ ಅಂತಂದರೆ, ಬರೀ ಜನಸಾಮಾನ್ಯರು ಅಷ್ಟೇ ಅಲ್ಲ, ವಕೀಲರು ಮುಂದಾಳತ್ತೀವಿ. ಇಡೀ ಸಮಾಜ, ಲಕ್ಷಾಂತರ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಕನಿಷ್ಠ 5,000ಕ್ಕಿಂತ ದೊಡ್ಡ ಟ್ಯಾಕ್ಟ್ರಿಯಲ್ಲಿ ಮಾಡಿ. ಯಾಕೆಂದರೆ ಸುವರ್ಣ ವಿಧಾನಸೌಧ ಎದುರಿರತಕ್ಕಂಥ ಹೈವೇ ರೋಡ್ ಎಡಕ್ಕ ಬಲಕ್ಕೆ ಯಾವ ರಸ್ತೆನೇ ಇಲ್ಲ. ಒಂದು 5,000 ಟ್ಯಾಕ್ಟ್ ನಿಂತಪ್ಪ ಅಂದರೆ, ಒಂದು CM ಅವರು ಮೀಸಲಾತಿ ಕೊಟ್ಟೇ ಬೆಳಗಾವಿ ಬರಬೇಕು, ಇದು ಅಧಿವೇಶನ ರದ್ದು ಮಾಡಬೇಕು. ಆ ರೀತಿ ಒಂದು ಉಗ್ರ ಹೋರಾಟ ಮಾಡುವಂಥ ಗಟ್ಟಿ ತೀರ್ಮಾನವನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ. ಇವತ್ತು ದೀಪಾವಳಿ ಆಯಿತು, ಇದು ನಮ್ಮ ಚೆನ್ನಮ್ಮನ ಜಯಂತಿ ಆಯಿತು, ಸಭೆ ಮಾಡಬೇಕು, ರಾಜ್ಯ ಮಟ್ಟದ ಸಭೆ ಕರೆಯುತ್ತಂದಾಗ ಎಲ್ಲರೂ ಕೂಡಿ ಇವತ್ತು ಸಭೆ ಕರೆಯುತ್ತಂದಾಗ ಈ ಸಭೆನ ಕರೆದವಿ. ನೀವೆಲ್ಲ ಬಂದಂಥ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ಒಟ್ಟಾರೆ ನಿನ್ನೆ ನಾವು ಹುಬ್ಬಳ್ಳಿ ಮೀಟಿಂಗ್ ಮಾಡಿದಾಗ ಅನೇಕ ಬಂದಿದ್ದು, ಇಲ್ಲ ಪ್ರತಿ ಹಳ್ಳಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಬಂತು ಭಾಳ ಕಂಡಪಟ್ಟು ಹೇಳಿದ್ರು. ಅವ್ರದ್ದು ಹಳ್ಳಿ 10 ಗಾಡಿಯಲ್ಲಿ ಬರಲಿ 20 ಟ್ಯಾಕ್ಟರ್ ಬರಲಿ. ಇನ್ನು ಗದಗ ಜಿಲ್ಲೆ, ಧಾರವಾಡ ಮತ್ತು ಹಾವೇರಿ ಭಾಳ ದೂರ ಆಗ್ತದೆ. ಕೊನೆಯ ಪಕ್ಷ ಒಂದು ಹಳ್ಳಿಯಿಂದ ಒಂದೇ ಟ್ಯಾಕ್ಟರ್ ಬರಬೇಕು. ನಮ್ಮ ಸಮಾಜ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಜಿಲ್ಲೆಯೊಳಗೆ 1000 ಒಂದು ಜಿಲ್ಲೆಯಲ್ಲಿ ಕನಿಷ್ಠ 1,000 ಹಳ್ಳಿಗಳು ಕನಿಷ್ಠ, ಒಂದು ತಾಲೂಕಲ್ಲಿ ಕನಿಷ್ಠ 100 ಹಳ್ಳಿಗಳು. ಪ್ರತಿ ಹಳ್ಳಿಯಿಂದ ಒಂದು ಟ್ಯಾಕ್ಟರ್ ಬರಲಿ ಅಂತ, ಪ್ರತಿ ಹಳ್ಳಿಯಿಂದ ಟ್ಯಾಕ್ಟರ್ ಬರಲಿ. ಇವತ್ತೇನು ವಕೀಲ ಮನೆ 2,000 ಕೂಡಿದಿಲ್ಲ, ಕನಿಷ್ಠ 10,000 ಸಂಖ್ಯೆಯಲ್ಲಿ ವಕೀಲರು ಕೊಡುವಂಥದ್ದು, ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಾಯತ್ ಕೂಡಿ 9ನೇ ತಾರೀಕು ಅಧಿವೇಶನ ಶುರುವಾದ ದಿವಸನೇ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಅವರು ಅಧಿವೇಶನದಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡೋವರೆಗೂ ಯಾವ ಕಾರಣಕ್ಕೆ 5 ಡ್ಯೂಟಿ ಅಂತ ಬೇಡ ಅನ್ನುವಂಥ ದೃಷ್ಟಿಯಲ್ಲಿ ಹೋರಾಟ ಮಾಡುವಂಥ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ರಾಜ್ಯ ಮಟ್ಟದ ಸಭೆಯನ್ನು ಕರೆಯಲಾಗಿದೆ.